ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಶ್ರೀಮನ್ನಾರಾಯಣರ 8ನೇ ಅವತಾರವಾದ ಕೃಷ್ಣನ ಜನನವಾಯಿತು. ಈ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಿಸ್ತಾರೆ. ಮಥುರೆಯ ರಾಜ ಕಂಸ, ಆತನ ತಂಗಿ ದೇವಕಿಯನ್ನು ಯಾದವ ಕುಲದ ವಸುದೇವನಿಗೆ ವಿವಾಹ ಮಾಡಿಕೊಟ್ಟಿರ್ತಾರೆ. ಒಮ್ಮೆ ಕಂಸನಿಗೆ ದೇವಕಿಯ ಗರ್ಭದಲ್ಲಿ ಜನಿಸುವ 8ನೇ ಮಗು ನಿನ್ನ ಪಾಲಿಗೆ ಮೃತ್ಯು ಅಂತ ಆಕಾಶವಾಣಿ ಕೇಳಿಸುತ್ತೆ. ಇದರಿಂದ ಹೆದರಿದ ಕಂಸ ದೇವಕಿ ಮತ್ತು ವಸುದೇವನನ್ನು ಸೆರೆಮನೆಯಲ್ಲಿಡ್ತಾನೆ ಹಾಗೂ ದಂಪತಿಗಳಿಗೆ ಹುಟ್ಟಿದ ಪ್ರತಿ ಮಗುವನ್ನು ಕೊಲ್ಲಲು ಪ್ರಾರಂಭಿಸುತ್ತಾನೆ. ಹೀಗೆ ಒಟ್ಟು 6 ಮಗುವನ್ನ ಹುಟ್ಟಿದ ಮರುಕ್ಷಣವೇ ಸಾಯಿಸ್ತಾನೆ. ಇದರಿಂದ ಹೆದರಿದ ದೇವತೆಗಳು ಆದಿಶೇಷನ ಅವತಾರವಾದ 7ನೇ ಮಗುವನ್ನು ಗರ್ಭದಲ್ಲಿಯೇ ನಂದಗೋಕುಲದಲ್ಲಿ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರ ಮಾಡ್ತಾರೆ. ಆ ಮಗುವೇ ಮುಂದೆ ಬಲರಾಮನಾಗಿ ಜನಿಸ್ತಾನೆ. ನಂತರ 8ನೇ ಮಗುವಿನ ಜನನಕ್ಕೂ ಮುನ್ನ ಶ್ರೀಮನ್ನಾರಾಯಣ ದಂಪತಿಗಳಿಗೆ ಆಶೀರ್ವದಿಸಿ ದೇವಕಿಯ ಗರ್ಭವನ್ನ ಸೇರ್ತಾನೆ. ಜನನದ ಸಂದರ್ಭದಲ್ಲಿ ತನ್ನ ಮಾಯೆಯಿಂದ ಅರಮನೆಯಲ್ಲಿ ಎಲ್ಲರನ್ನೂ ಎಚ್ಚರ ತಪ್ಪಿಸುತ್ತಾನೆ. ನಂತರ ವಸುದೇವ ಆ ಶಿಶುವನ್ನು ತೆಗೆದುಕೊಂಡು ಮಳೆಯಲ್ಲಿ ಭೋರ್ಗರೆಯುತ್ತಿದ್ದ ಯಮುನಾ ನದಿಯಲ್ಲಿ ಈಜಿ ನಂದಗೋಕುಲದಲ್ಲಿ ನಂದನಿಗೆ ಆ ಶಿಶುವನ್ನ ನೀಡ್ತಾನೆ. ಅದೇ ಸಂದರ್ಭದಲ್ಲಿ ನಂದನ ಪತ್ನಿ ಯಶೋಧೆಗೆ ಹೆಣ್ಣು ಮಗು ಜನಿಸಿರುತ್ತೆ. ಆ ಮಗುವನ್ನು ತನ್ನೊಂದಿಗೆ ಸೆರೆಮನೆಗೆ ತರ್ತಾನೆ. ನಂತರ ಕಂಸನು ದೇವಕಿಯ 8ನೇ ಮಗುವಿನ ಜನನದ ಸುದ್ದಿ ಕೇಳಿ ಆ ಮಗುವನ್ನು ಕೊಲ್ಲಲು ಬರ್ತಾನೆ. ಆ ಮಗು ಹೆಣ್ಣು ಮಗು, ಕೊಲ್ಲಬೇಡ ಅಂತ ದೇವಕಿ ಪರಿಪರಿಯಾಗಿ ಬೇಡಿದರೂ ಸಹ ಕೇಳದೆ ಆ ಮಗುವನ್ನು ಕೊಲ್ಲಲು ಮುಂದಾಗ್ತಾನೆ. ಆಗ ಮಗು ಯೋಗಮಾಯೆಯ ರೂಪವನ್ನು ತಾಳಿ, ಆಗಲೇ ನಿನ್ನ ಮೃತ್ಯು ಜನಿಸಿದೆ, ಶೀಘ್ರದಲ್ಲೇ ನಿನ್ನ ಪಾಪಗಳಿಗೆ ಮುಕ್ತಿ ಅಂತ ಹೇಳಿ ಹೊರಟು ಹೋಗುತ್ತೆ. ದೇವಕಿ ಮತ್ತು ವಸುದೇವರ ಆ ಪುತ್ರನೇ ಶ್ರೀಕೃಷ್ಣ. ಶ್ರೀಕೃಷ್ಣ ಅವತರಿಸಿದ ಆ ದಿನವನ್ನು ಕೃಷ್ಣಾಷ್ಟಮಿ, ಗೋಕುಲಾಷ್ಟಮಿ ಎಂದು ಸಂಭ್ರಮದಿಂದ ದೇಶಾದ್ಯಂತ ಆಚರಿಸುತ್ತಾರೆ.